ನಾನು ಕೃಷ್ಣ ನೀನು ರಾಧೆ ಇವಳು ರುಕ್ಮಿಣಿ ಅಂತ ವಿಕೃತಿಯನ್ನ ಮುಂದುವರಿಸಿದ್ದಂತೆ. ಆನಂದ ಮೂರ್ತಿಗೆ ಗೊತ್ತಿಲ್ಲದಂತೆ ಯುವತಿ ನಿಶ್ಚಿತಾರ್ಥಕ್ಕೂ ಕೂಡ ರೆಡಿ ಆಗಿದ್ಲಂತೆ. ನಿಶ್ಚಿತಾರ್ಥ ವಿಚಾರ ತಿಳಿತಾ ಇದ್ದಂತೆ ಆನಂದ ಮೂರ್ತಿ ಸ್ವಾಮೀಜಿ ಬೇರೆಯೊಂದು ಪ್ಲಾನ್ ಮಾಡಿದ್ರಂತೆ. ಖಾಸಗಿ ಫೋಟೋ ಹುಡುಗರಿಗೆ ಕಳುಹಿಸಿದ್ರಂತೆ. ಆನಂದ ಮೂರ್ತಿ ನಡಿಬೇಕಾಗಿದ್ದಂತಹ ನಿಶ್ಚಿತಾರ್ಥವನ್ನ ನಿಲ್ಲಿಸಿದ್ರಂತೆ. ಹುಡುಗನ ಕಡೆಯವರು ಇದರಿಂದ ಸಾಕಷ್ಟು ನೊಂದು ಹೋಗಿರ್ತಾರೆ. ಯುವತಿಯ ಕುಟುಂಬ ಕೂಡ ಇದರಿಂದ ನೊಂದು ಹೋಗಿರುವಂತಹ ವಿಚಾರ ಇದು. ಕೇವಲ ಅತ್ಯಾಚಾರ ಎಸಗಿದ್ ಮಾತ್ರವಲ್ಲ, ಬ್ಲ್ಯಾಕ್ ಮೇಲ್ ಕೂಡ ಈ ಸ್ವಾಮೀಜಿ ಮಾಡಿದ್ದಂತೆ. ನಾನು ಕೃಷ್ಣ ನೀನು ರಾಧೆ ಇವಳು ರುಕ್ಮಿಣಿ ಅಂತ ತನ್ನ ವಿಕೃತಿಯನ್ನ ಮುಂದುವರಿಸಿದ್ನಂತೆ. ಆನಂದ ಮೂರ್ತಿಗೆ ಗೊತ್ತಿಲ್ಲದಂತೆ ಯುವತಿ ನಿಶ್ಚಿತಾರ್ಥಕ್ಕೂ ಕೂಡ ರೆಡಿ ಆಗ್ತಾಳೆ. ಯಾಕಂದ್ರೆ ಈ ವಿಷಯ ಆತನಿಗೆ ಗೊತ್ತಾದ್ರೆ ಎಲ್ಲಿ ತನ್ನ ಮದುವೆಗಾಗಿರಬಹುದು ಅಥವಾ ನಿಶ್ಚಿತಾರ್ಥಕ್ಕಾಗಿರಬಹುದು, ಸಂಬಂಧಕ್ಕಾಗಿರಬಹುದು, ಏನಾದರೂ ಆಗಬಹುದು ಅನ್ನುವಂತಹ ಭಯ, ಗೊಂದಲ ಆ ಯುವತಿಯಲ್ಲೂ ಕೂಡ ಇರುತ್ತೆ. ಡಿಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ಕೇವಲ ಅತ್ಯಾಚಾರ ಆರೋಪ ಮಾತ್ರವಲ್ಲ, ಇವರು ಡಾರ್ಪರ್ ಅಂತ ಹೇಳಿ ಒಂದು ಉತ್ತಮ ತಳಿಯ ಕುರಿ ಸಾಕಣೆ ಮಾಡಿ ವರ್ಷಕ್ಕೆ 40-50 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಪಡೆದು ವಂಚನೆ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅದಷ್ಟೇ ಅಲ್ಲ, ಯುವತಿಯ ನಿಶ್ಚಿತಾರ್ಥ ಮುರಿದು ಬಿಡೋದಕ್ಕೆ ಈತನೇ ಕಾರಣ ಅಂತೆ. ಖಂಡಿತವಾಗಿಯೂ ಸಭಾ ಏನು ಈಕೆಯನ್ನ ಸಾಕಷ್ಟು ಅಂದ್ರೆ ಒಂದ್ ರೀತಿಯಲ್ಲಿ ಬ್ಲಾಕ್ ಮೇಲ್ ಮಾಡಿ ಜೊತೆಲಿ ಇಟ್ಕೊಂಡಿರ್ತಾನೆ. ಮತ್ತೆ ಯಾವುದೇ ರೀತಿಯಾದಂತಹ ಒಂದು ಸಣ್ಣ ಆಕೆಗೆ ಮತ್ತೆ ಬೇರೆ ಜೀವನ ನೋಡ್ಲಿಕ್ಕೆ ಬಿಡೋದಿಲ್ಲ. ಏನಂದ್ರೆ ನೀವು ಏನಾದ್ರೂ ನನ್ನನ್ನ ಬಿಟ್ಟು ಹೋಗೋದಾಗ್ಲಿ ಅಥವಾ ನನ್ನಿಂದ ದೂರ ಆಗುವಂತಹ ಒಂದು ಸಂದರ್ಭ ಬಂತು ಅಂದ್ರೆ ನನ್ನ ಬಳಿ ಇರುವಂತಹ ನಮ್ಮ ಖಾಸಗಿ ವಿಡಿಯೋಗಳು ಅಥವಾ ಫೋಟೋಗಳನ್ನ ನಾನು ವೈರಲ್ ಮಾಡ್ತೇನೆ ಅನ್ನುವಂತಹ ಬ್ಲಾಕ್ ಮೇಲ್ ಮಾಡಿ ಸತತ 7 ವರ್ಷಗಳಿಂದ ಕೂಡ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದ ಅಂತ ಹೇಳಿ ಸದ್ಯಕ್ಕೆ ಯುವತಿ ಆರೋಪ ಮಾಡ್ತಾ ಇರುವಂತಹದ್ದು. ಇನ್ನು ಇದನ್ನು ಹೊರತುಪಡಿಸಿ ಅಂದ್ರೆ ಆತನಿಗೆ ಗೊತ್ತಿಲ್ಲದ ಹಾಗೆ ಈಕೆಗೆ ಮದುವೆ ಮಾಡಿ ಕಳಿಸ್ಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ, ಅಂದ್ರೆ ಯುವತಿಯ ಪೋಷಕರಿಗೆ ಈ ಯಾವುದೇ ವಿಚಾರ ಗೊತ್ತಿರೋದಿಲ್ಲ. ಹಾಗಾಗಿ ನಿಶ್ಚಿತಾರ್ಥ ಮಾಡ್ಕೋಬೇಕು ಅಥವಾ ಮದುವೆ ಮಾಡಬೇಕು ಆ ಮಗಳಿಗೆ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರ್ತಾರೆ ಪೋಷಕರು. ಅದಾದ ನಂತರ ನಿಶ್ಚಿತಾರ್ಥಕ್ಕೂ ಕೂಡ ರೆಡಿ ಆಗ್ತಾರೆ. ನಿಶ್ಚಿತಾರ್ಥ ಏನು ಈ ವಾರದಲ್ಲೇ ನಿನ್ನೆ ನಡಿಬೇಕಿತ್ತು ಅಂತ ಹೇಳಿ ಸದ್ಯಕ್ಕೆ ಪೋಷಕರು ತಿಳಿಸ್ತಾ ಇರುವಂತಹದ್ದು. ಏನು ನಿನ್ನೆ ನಡಿಬೇಕಾಗಿದ್ದಂತಹ ಒಂದು ನಿಶ್ಚಿತಾರ್ಥ ಕೂಡ ಮುರಿದು ಬೀಳಲಿಕ್ಕೆ ಆನಂದ ಮೂರ್ತಿಯ ನೇರ ಕಾರಣ ಅಂತ ಹೇಳಿ ಸದ್ಯಕ್ಕೆ ಪೋಷಕರು ಮತ್ತೆ ಯುವತಿ ಆರೋಪ ಮಾಡ್ತಾ ಇರುವಂತಹ. ಯಾಕೆಂತಂದ್ರೆ ಈತ ಏನು ಆ ಒಂದು ಖಾಸಗಿ ವಿಡಿಯೋ ಅಥವಾ ಫೋಟೋಗಳನ್ನ ಇಟ್ಕೊಂಡಿರ್ತಾನೆ. ಆತನ ವಿಡಿಯೋಗಳನ್ನು ಮತ್ತೆ ಫೋಟೋಗಳನ್ನ ಆ ಒಂದು ಯುವಕನಿಗೆ ಕಳಿಸಿ, ಅಂದ್ರೆ ಈಕೆ ಜೊತೆ ನಾನು ಸಲಹೆ ಇದ್ದೇನೆ ಮತ್ತೆ ಈಕೆಯನ್ನೇ ನೀನು ಮದುವೆ ಮುಗಿಸಿ ಕೂಡ ಕೇರ್ಪುರಂ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿರುವಂತಹದ್ದು. ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ ಏನಂತಂದ್ರೆ ಈ ಆನಂದ ಮೂರ್ತಿ ಈ ನವರಂಗಿ ಆಟಕ್ಕೆ ಪತ್ನಿ ಲತಾ ಕೂಡ ಒಂದು ಸಾಥ್ ನೀಡ್ತಾ ಇದ್ರು ಅನ್ನುವಂತಹದ್ದು ಈಗ ದುರಂತ ಆಗಿದೆ. ಯಾಕೆಂತಂದ್ರೆ ಈಗಿತ್ತ ಯುವತಿ ಏನಿದ್ದಾಳೆ, ಯುವತಿಯನ್ನ ಆಶ್ರಮ ಅಥವಾ ಮನೆಗೆ ಕರ್ಕೊಂಡು ಹೋದಾಗ ಆತನ ಹೆಂಡತಿಯ ಮುಂದಲೇ ಈಕೆ ಜೊತೆ ಸಾಕಷ್ಟು ಸಲುಗೆಯಿಂದ ನಡ್ಕೊಳ್ತಾ ಇದ್ದ. ಮತ್ತೆ ಪ್ರಶ್ನೆ ಹೋದಾಗ ಅಂದ್ರೆ ಯುವತಿ ಪ್ರಶ್ನೆ ಮಾಡಿದ್ರೆ ನಿಮ್ಮ ಹೆಂಡತಿ ಈ ರೀತಿಯಾಗಿ ನನ್ನ ಜೊತೆ ವರ್ತಿಸಬಾರದು ಅನ್ನುವಂತಹ ಒಂದು ಮಾತನ್ನ ಹೇಳಿದಾಗ ಅದಕ್ಕೆ ರುಕ್ಮಿಣಿ ನೀನು ರಾಧೆ ಕೃಷ್ಣನ ಅವತಾರವನ್ನ ಎತ್ತಿದ್ದೇನೆ, ನಾನು ಸ್ವಾಮೀಜಿ ಅನ್ನುವಂತಹ ಒಂದು ಮಾತನ್ನ ಹೇಳಿ ಆಕೆಗೆ ತಲೆ ಕೆಡಿಸ್ತಾ ಇದ್ದ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇರುವಂತಹದ್ದು. ಸಭಾ ಓಕೆ ಚಂದ್ರಶೇಖರ್, ಧನ್ಯವಾದ ಡೀಟೇಲ್ಸ್ಗಾಗಿ. ಸಂತ್ರಸ್ತೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ಏನಾಯ್ತು ನಿಮ್ ಜೊತೆ ಇಷ್ಟು ವರ್ಷ 7 ವರ್ಷ ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ತಾವು ಸಹಿಸ್ಕೊಂಡಿದ್ರಿ ಅನ್ನೋದು ಗೊತ್ತಾಗ್ತಾ ಇದೆ. ಏನಾಯ್ತು? ಗುರುಜಿ ಅನ್ನೋ ಹೆಸರಲ್ಲಿ ಪರಿಚಯ ಆಗಿದ್ದು. ಫ್ಯಾಮಿಲಿಗೆ ಯಾವುದೇ ರೀತಿ ತೊಂದರೆ ಇದೆ, ಆರೋಗ್ಯದ ಸಮಸ್ಯೆಗಳಿದೆ, ಅದರಿಂದ ಪ್ರಾಣಗಳು ಹೋಗ್ಬೋದು ಅಂತ ಹೇಳಿದ್ರು. ನಾನ್ ಕಾಪಾಡ್ತೀನಿ ಅಂತ ನಂಬಿಸಿದ್ರು. ಪೂಜೆ ನೆಪದಲ್ಲಿ ಮನೆಗ್ ಕರೆಸ್ಕೊಳ್ಳೋರು. ಕೆಲವೊಂದ್ಸತಿ ಜ್ಞಾನ ತಪ್ಪದು, ಪ್ರಸಾದ ತೀರ್ಥ ಏನು ಆದ್ಮೇಲೆ ಎಚ್ಚರ ಆಗೋ ಹೊತ್ತಿಗೆ ಕಾಂಪ್ರಮೈಸಿಂಗ್ ಸ್ಟೇಟ್ ಅಲ್ಲಿ ಫೋಟೋಸ್ ವಿಡಿಯೋಸ್ ಇತ್ತು. ಇದೆಲ್ಲ ಹೊರಗಡೆ ಬಂದ್ರೆ ಯಾರು ನಿನ್ ಸಪೋರ್ಟಿಗೆ ಇರಲ್ಲ ಅಂತ ಹೆದರ್ಸಿದ್ರು. ಸುಮಾರು ಸತಿ ಪೂಜೆ ನೆಪದಲ್ಲಿ ಸುಮಾರು ದುಡ್ಡು ಇಸ್ಕೊಂಡಿದ್ದಾರೆ. ಮತ್ತೆ ಇಲ್ಲ, ನಾನು ಇದ್ರ ವಿರುದ್ಧ ಹೋಗಕ್ ಶುರು ಮಾಡಿದ್ಮೇಲಿಂದ ನಮ್ಮ ಮನೆಯವ್ರು ಎಲ್ಲರ ಜೀವಕ್ಕೂ ಅಪಾಯ ಮಾಡ್ತೀನಿ ಅಂತ ಹೆದರ್ಸಿದ್ದಾರೆ. ನಿನಗೇನು ಮಾಡಲ್ಲ, ಆದ್ರೆ ನಿಮ್ಮ ಅಪ್ಪ ಅಮ್ಮ ಅಣ್ಣ ಯಾರನ್ನು ಸುಮ್ಮನೆ ಬಿಡಲ್ಲ ಅಂತ ಹೆದರ್ಸಿದ್ದಾರೆ.
ಯಾರು ಪರಿಚಯ ಮಾಡಿಕೊಟ್ರು ಇವ್ರದ್ದು? ನನ್ನ ಫ್ರೆಂಡು ಮತ್ತೆ ಅವ್ರ ತಾಯಿ. ಓಕೆ, ನಿಮ್ಮ ಜೊತೆಗೆ ಮಾತ್ರ ಈ ರೀತಿ ನಡ್ಕೊಳ್ತಿದ್ರಾ ಅಥವಾ ಬೇರೆಯವ್ರಿಗೂ ಇದೇ ರೀತಿ ಮೋಸ ಮಾಡಿದಾರಾ? ನನ್ಗಿಂತ ಮುಂಚೆ ಇನ್ನೊಂದು ಹೆಣ್ಮಗಳಿಗೂ ಇದೇ ರೀತಿ ಆಗಿದೆ. ಬೇರೆ ಒಂದಿಬ್ರಿಗೆಲ್ಲ ದುಡ್ಡು ಕಾಸಿನ ವಿಚಾರದಲ್ಲಿ ಆಗಿದೆ. ಓಕೆ, ಸೊ 7 ವರ್ಷದಿಂದ ತಾವು ಸಹಿಸ್ಕೊಂಡೇ ಇದ್ರಾ? ಭಯ, ಯಾರು ನನ್ಗಿರೋದಿಲ್ಲ ಅನ್ನೋ ಭಯ, ನನ್ನ ಫ್ಯಾಮಿಲಿಗೆ ಏನಾದ್ರು ತೊಂದರೆ ಆಗತ್ತೆ ಅನ್ನೋ ಭಯ. ಓಕೆ, ಏನೇನು ಹೇಳ್ತಾ ಇದ್ದ ಆತ? ಯಾವ ರೀತಿಯಾಗಿ ಹೆದರ್ಸ್ತಾ ಇದ್ದ? ಜೀವಕ್ಕೆ ಬೆದರಿಕೆ. ನಿನ್ನ ಹೇಳ್ದಂಗೆ ಕೇಳಿದ್ರೆ ಯಾರಿಗೂ ಏನು ತೊಂದರೆ ಕೊಡಲ್ಲ, ಇಲ್ಲ ಅಂದ್ರೆ ಜೀವ ಬೆದರಿಕೆ. ಓಕೆ, ನಿಮಗೆ ಸ್ಟಾರ್ಟಿಂಗಲ್ಲೇ ಈ ರೀತಿ ತೋರಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರಾ? ಇಲ್ಲ, ಸ್ಟಾರ್ಟಿಂಗಲ್ಲಿ ನಂಗೇನು ಗೊತ್ತಾಗ್ತಾನೆ ಇರಲಿಲ್ಲ. ಓಕೆ, ಅದೇನು ವಶೀಕರಣನೋ ಏನೋ ಗೊತ್ತಿಲ್ಲ. ಓಕೆ, ಅದೇನೋ ಕಳೆದ ಪೂಜೆ 2-3 ಮಾಡ್ತಿದ್ರಂತಲ್ಲ, ಏನದು? ಮನೆಯಲ್ಲೇ ದೇವಸ್ಥಾನ ಇದೆ, ಅಲ್ಲೇ ಪೂಜೆ ಎಲ್ಲ ಮಾಡ್ತಾ ಇದ್ರು. ಓಕೆ, ಪೂಜೆ ಹೆಸರು ಹೇಳಿ ತಮ್ಮನ್ನ ದುರ್ಬಳಕೆ ಮಾಡ್ಕೊಳ್ತಿದ್ರಾ? ಪೂಜೆ ನಡೆಯೋ ಸಮಯದಲ್ಲಿ ನಂಗೇನು ಗೊತ್ತಾಗ್ತಾ ಇರ್ಲಿಲ್ಲ. ಕಳೆದ 2-3 ವರ್ಷದಿಂದ ನಾನು ಇದ್ರ ವಿರುದ್ಧ ಹೋಗಕ್ ಶುರು ಮಾಡಿದ್ಮೇಲಿಂದ ಬೆದರಿಕೆ ಎಲ್ಲ ಬರ್ತಾ ಇರೋದು. ಅಲ್ಲಿವರೆಗೂ ನನಗೇನು ಗೊತ್ತಾಗ್ತಾ ಇರ್ಲಿಲ್ಲ. ಓಕೆ, ಎಷ್ಟೋ ಸತಿ ಜ್ಞಾನ ತಪ್ಪು ಮಲಗಿ ಬಿಟ್ಟಿರ್ತಿದ್ದೆ. ಓಕೆ, ನಿಮಗೆ ಪ್ರಜ್ಞೆ ತಪ್ಪೋ ಥರ ಏನು ಮಾಡ್ತಿದ್ರು? ಅಂದರೆ ಏನಾದರೂ ಮೆಡಿಸಿನ್ ಕೊಡ್ತಿದ್ರಾ ಅಥವಾ ಯಾವ ಕಾರಣಕ್ಕೋಸ್ಕರ ಆ ರೀತಿ ಆಗ್ತಿತ್ತು? ವಶೀಕರಣ ಏನಾದರೂ ಮಾಡ್ತಿದ್ರಾ? ಇರ್ಬೋದು. ಓಕೆ, ಆ ಸ್ವಾಮೀಜಿ ಆ ರೀತಿಯಾಗಿ ನಡ್ಕೊಳ್ತಿದ್ದ ಟೈಮಲ್ಲಿ ಆತನ ಪತ್ನಿ ಕೂಡ ಇರ್ತಾ ಇದ್ರಂತೆ, ನಿಜಾನಾ ಇದು? ಹೌದು, ನಿಜ. ಅವರೇನು ಹೇಳ್ತಿರ್ಲಿಲ್ವಾ ಹಾಗಾದ್ರೆ? ಇಲ್ಲ. ಅವ್ರು ಅದಕ್ಕೇನು ವಿರೋಧ ವ್ಯಕ್ತಪಡಿಸ್ತಿರ್ಲಿಲ್ವಮ್ಮ? ಇಲ್ಲ. ಏನಂತಿದ್ರು? ಮೊದಲೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ನನ್ಗೂ ಅವ್ರಿಗೂ ಯಾವುದೇ ರೀತಿ ಸಂಪರ್ಕ ಇರ್ಲಿಲ್ಲ, ಅವ್ರ ಪತ್ನಿಗೂ ನನ್ಗೂ. ಆಮೇಲಿಂದ ಸಂಪರ್ಕ ಶುರು ಆಯ್ತು. 1-2 ವರ್ಷ ಆದ್ಮೇಲೆ ಶುರು ಆದ್ಮೇಲೆ ಅವ್ರೇನು ವಿರೋಧ ವ್ಯಕ್ತಪಡಿಸ್ಲಿಲ್ಲ. ಓಕೆ, ಅಷ್ಟೆಲ್ಲ ಒಂದು ಹೆಣ್ಮಗಳ ಜೊತೆ ಅನ್ಯಾಯ ಆಗ್ತಿದ್ರು, ಅದನ್ನ ನೋಡ್ಕೊಂಡು ಸುಮ್ಮನಿರ್ತಿತ್ತ ಆ ಹೆಣ್ಮಗಳು? ನನ್ನ ಧ್ವನಿ ಕೇಳಿಸ್ತಾ ಇದೆಯಮ್ಮ? ಕೇಳಿಸ್ತದೆ. ಓಕೆ, ಯಾರ ಹತ್ರ ಈ ವಿಷಯ ಹೇಳ್ಕೊಳ್ರಿ ನೀವು ಫೈನಲಿ? ಯಾರ ಹತ್ರನೂ ಏನು ಹೇಳಿರ್ಲಿಲ್ಲ. ಮೊನ್ನೆ ಶನಿವಾರ ಸಾಯಂಕಾಲ 4 ಗಂಟೆಗೆ ವಿಚಾರ ಗೊತ್ತಾಗಿತ್ತು. 7 ವರ್ಷದಿಂದ ಯಾರೊಬ್ರ ಹತ್ರನೂ ಏನು ಹೇಳಿರ್ಲಿಲ್ಲ. ಯಾರಿಗೇನೇ ಹೇಳ್ಕೊಂಡ್ರು ಕೂಡ ನಿನ್ ಮಾನನೇ ಹೋಗೋದು, ಅವ್ರ ಪ್ರಾಣಕ್ಕೂ ಅಪಾಯ ಆಗತ್ತೆ ಅಂತೆಲ್ಲ ಹೆದರ್ಸಿದ್ರು. ಹಂಗಾಗಿ ಯಾರ ಹತ್ರ ಇಷ್ಟು ವರ್ಷ ಏನು ಹೇಳ್ಕೊಟ್ಟಿರ್ಲಿಲ್ಲ. ಅವರು ಫೋಟೋಸ್ ವಿಡಿಯೋಸ್ ಮಾಡ್ಕೊಂಡು ಏನಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರಾ? ಹೌದು. ಓಕೆ, ಯಾವ ರೀತಿಯಾಗಿ ಬ್ಲ್ಯಾಕ್ ಮೇಲ್ ಆಗಿದೆ ತಮ್ಮ ಜೊತೆ? ತಮ್ಮ ನಿಶ್ಚಿತಾರ್ಥನೂ ಮುರಿದು ಬಿದ್ದಿದೆ ಅಂತ ಕೇಳ್ಪಟ್ಟಿದ್ದೀನಿ, ನಿಜಾನಾ? ನಿಜ. ಏನಾಯ್ತಮ್ಮ ಅವಾಗ? ಎಲ್ಲ ಸರಿಯಾಗೇ ಇತ್ತು. ಅವ್ರ ಹತ್ರನೂ ಹೇಗೆ ಹೇಳ್ಕೋಬೇಕು ಗೊತ್ತಾಗ್ತಾ ಇರ್ಲಿಲ್ಲ. ಇವರೇ ಬಲವಂತ ಮಾಡಿ ಒಪ್ಸಿದ್ದು ನಿಶ್ಚಿತಾರ್ಥಕ್ಕೆ. ಒಪ್ಕೊ, ನಿಂಗೊಂದು ಹೊಸ ಜೀವನ ಅಂತ ಹೇಳಿ. ಮತ್ತೆ ಅವ್ರ ಹತ್ರ ಹೆಂಗೆ ಹೇಳ್ಕೋಬೇಕು ಇನ್ನು ಸಮಯ ಸಿಗ್ತಾ ಇರ್ಲಿಲ್ಲ. ಅಷ್ಟ್ರಲ್ಲಿ ಇವರೇ ಮತ್ತೆ ಹೋಗಿ ಅವ್ರ ಹತ್ರ ಹೋಗಿ ನನ್ಗೂ ಇವ್ರಿಗೂ ಸಂಬಂಧ ಇದೆ ಅಂತೆಲ್ಲ ಹೇಳಿ ಓಕೆ, ನಿಶ್ಚಿತಾರ್ಥ ಮುಗ್ದೋಯ್ತು. ಓಕೆ, ಇವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೀರಾ ತಾವೀಗ? ಹೌದು, ಕೊಟ್ಟಿದ್ದೀನಿ. ಓಕೆ, ಓಕೆ, ಬಟ್ ಇಷ್ಟೆಲ್ಲ ಅತ್ಯಾಚಾರ ಆಗ್ತಿದೆ, ಇಷ್ಟೆಲ್ಲ ಅನ್ಯಾಯ ಆಗ್ತಿದೆ ತಮ್ಮ ಜೊತೆ, ಇಷ್ಟು ವರ್ಷ ನಾನು ಯಾಕೆ ಸಹಿಸ್ಕೊಂಡಿರ್ಬೇಕಿತ್ತು ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ? ಅಥವಾ ಅನಿಸಿದ್ರು ನಿಮ್ಗೆ ಯಾರು ಹೇಳ್ಕೊಳಕ್ಕಿರ್ಲಿಲ್ವಾ? ಹೇಳ್ಕೊಂಡ್ರೆ ಇದಕ್ಕೊಂದು ಪರಿಹಾರ ಅಂತ ಆಗ್ತಿತ್ತಲ್ವಮ್ಮ? ಗೊತ್ತಿಲ್ಲ, ನಂಗೆ ಆ ಧೈರ್ಯ ಮಾಡಲಿಲ್ಲ. ಓಕೆ, ಈಗ ಮನೇಲಿ ತಂದೆ ತಾಯಿ ಏನು ಹೇಳ್ತಾರೆ? ಅವರೆಲ್ಲರೂ ನನ್ನ ಸಪೋರ್ಟಿಗಿದ್ದಾರೆ. ಇದರಿಂದ ನಾನು ಆಚೆ ಬರಬೇಕು ಅಂತ ಕಾಯ್ತಾ ಇದ್ದಾರೆ.
ಓಕೆ, ಇದೇ ಕೆಲಸ ಈ ರೀತಿ ಟಾರ್ಚರ್ ಆಗ್ತಿದೆ ನನಗೆ ಅಂತ ನೀವು ಆರಂಭದಲ್ಲೇ ಹೇಳಿದ್ದಿದ್ರೆ ಇಷ್ಟೊಂದು ನೋವು ಪಡಬೇಕಾಗ್ತಿರ್ಲಿಲ್ಲಲ್ವಾ? ತಾವು ಬೇಗ ಆಚೆ ಬರ್ತಿದ್ರಲ್ವಾ? ಹೇಳ್ಕೊಳ್ಳೋ ಧೈರ್ಯ ಅದು ಕೊಡ್ಲಿಲ್ವಲ್ಲ. ಓಕೆ ಓಕೆ ಅವ್ರಿಗೂ ತೊಂದರೆ ಮಾಡ್ತೀನಿ ಅನ್ನೋ ಬೆದರಿಕೆ ಇತ್ತಲ್ಲ. ಓಕೆ, ಈಗ ಈತ ಎಲ್ಲಿದ್ದಾನೆ? ಆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಇಲ್ಲ. ಓಕೆ, ಪೊಲೀಸರು ಏನು ಹೇಳ್ತಾರೆ? ಕಂಪ್ಲೇಂಟ್ ಆಗಿದೆ, ನೋಡ್ಬೇಕು. ಓಕೆ, ನಿಮ್ಮಿಂದ ದುಡ್ಡೇನಾದರೂ ಇಸ್ಕೊಂಡಿದ್ರಾ? ಹೌದು, ಸುಮಾರು ಕೊಟ್ಟಿದೆ. ಎಷ್ಟು ಕೊಟ್ಟಿದ್ದೀರಾ? ಯಾಕೆ ಕೊಟ್ಟಿದ್ದೀರಾ? ಪೂಜೆ ಮಾಡಬೇಕು ಅಂತ ಹೇಳಿ ಇಸ್ಕೊಳ್ಳೋರು, ಮತ್ತೆ ಅವ್ರದ್ದು ಸಾಲಗಳು ತೀರ್ಸೋದಕ್ಕೋಸ್ಕರ ಇಸ್ಕೊಳ್ಳೋರು. ಓಕೆ, ತಮ್ಗೇನು ಪ್ರಾಬ್ಲಮ್ ಇತ್ತು ಆ್ಯಕ್ಚುಲಿ? ಯಾತಕ್ಕೋಸ್ಕರ ಈ ಸ್ವಾಮೀಜಿ ಹತ್ರ ತಾವು ಹೋಗಿದ್ದು? ಸುಮ್ಮನೆ ನಮ್ಮ ಮನೇಲಿ ದೇವ್ರು ಪೂಜೆ ಎಲ್ಲ ಜಾಸ್ತಿ, ಹಾಗಾಗಿ ನನ್ನ ಫ್ರೆಂಡ್ ಅವ್ರ ತಾಯಿ ಗುರುಗಳು ಬಂದಿದ್ದಾರೆ, ಆಶೀರ್ವಾದ ತಗೋಬಾ ಅಂತ ಕರ್ತಿದ್ರು. ಮತ್ತೆ ಅವರೇ ಎಲ್ಲ ನಿಮ್ಮ ಮನೇಲಿ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ಅದನ್ನ ನಾನು ಸರಿ ಮಾಡ್ಕೊಡ್ತೀನಿ ಅಂತ ಶುರು ಮಾಡಿದ್ರು. ಓಕೆ, ಸೊ ನಿಮ್ಮ ಫ್ರೆಂಡ್ ಹತ್ರ ಹೇಳ್ಕೊಳ್ಳಿಲ್ವಾ ನೀವು ಈ ವಿಷಯ? ಇಲ್ಲ, ಯಾರ ಹತ್ರನೂ ಹೇಳಿಲ್ಲ. ಓಕೆ, ಅಮ್ಮ ನಿಮ್ಗೆ ಮುಂದೆ ಏನಾಗಬೇಕೀಗ? ಇಂಥವ್ರಿಗೆಲ್ಲ ಶಿಕ್ಷೆ ಆಗ್ಬೇಕು. ಓಕೆ, ಸೊ ಮನೇಲೆಲ್ಲ ಈಗ ಸಪೋರ್ಟಿವ್ ಆಗಿದ್ದಾರಲ್ವಾ? ಹೌದು. ಓಕೆ, ನೀವು ದುಡ್ಡು ಕೊಟ್ಟಿದ್ದು ವಾಪಸ್ ಸಿಕ್ಕಿದೆಯಾ ನಿಮಗೆ? ಕೆಲವು ಸ್ವಲ್ಪ ಕೊಟ್ಟಿದ್ದಾರೆ ವಾಪಸ್ ಅಷ್ಟೇ. ಓಕೆ, ಈತ ಎಲ್ಲಿದ್ದಾನೆ, ಏನು ಮಾಡ್ಕೊಂಡಿದ್ದಾನೆ, ಆ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ? ಅಥವಾ ಈತನನ್ನು ಅರೆಸ್ಟ್ ಮಾಡಲಾಗಿದೆಯಾ? ಆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ತಮಗೆ? ಓಕೆ, ಕೊನೆಯದಾಗಿ ಏನು ಹೇಳ್ತೀರಮ್ಮ? ಇವರಿಂದ ಅನುಭವಿಸಿರೋರು ನನ್ನಂತವ್ರು ಇನ್ನೂ ಎಷ್ಟೋ ಜನ ಇದ್ದಾರೆ, ಇರ್ಬೋದು ಹೊರಗಡೆ. ಬರೀ ಹೀಗೆ ಅಲ್ಲ, ದುಡ್ಡು ಕಾಸಿನ ವಿಚಾರಕ್ಕೂ ಅನುಭವಿಸಿರೋರು ಇದ್ದಾರೆ. ದಯವಿಟ್ಟು ಅನಾನಮಸ್ ಆಗಿ ಆಚೆ ಬನ್ನಿ. ನಿಮ್ಮ ಫ್ಯಾಮಿಲಿ ನಿಮ್ಮ ಸಪೋರ್ಟಿಗಿರುತ್ತೆ, ಆಚೆ ಬನ್ನಿ ಇದ್ರೆ. ಓಕೆ ಮಾ, ಧನ್ಯವಾದ. ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಧೈರ್ಯವಾಗಿರಿ ನೀವು. ಸೊ ಈ ರೀತಿ ಯಾವುದೇ ಮಹಿಳೆಗೂ ಕೂಡ ಆಗದೆ ಇರೋ ಥರ ಇರಿ ಅಂತ ತಾವೊಂದು ಮೆಸೇಜ್ ಕೊಡ್ತಾ ಇದ್ದೀರಾ. ಅದಷ್ಟೇ ಅಲ್ಲ, ನಾನು ಒಬ್ಬಳೇ ಅಲ್ಲ ವಂಚನೆಗೆ ಒಳಗಾದವಳು, ಅತ್ಯಾಚಾರಕ್ಕೆ ಒಳಗಾದವಳು. ಈ ಹಿಂದೆ ಹಲವಾರು ಮಹಿಳೆಯರು ಕೂಡ ಈ ರೀತಿ ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ, ಅವರಿಗೆ ಅನ್ಯಾಯ ಆಗಿದೆ, ಅವರಿಗೂ ಕೂಡ ನ್ಯಾಯ ಸಿಗಬೇಕು ಅಂತಿದ್ದೀರಾ. ಧನ್ಯವಾದ. ನ್ಯೂಸ್ ಫಸ್ಟ್.